ವೀಕ್ಷಕರೇ, ನಾವು ಇವತ್ತು ಅಚಲು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ಕನಕಪುರ ಹತ್ತಿರ ಬರುತ್ತೆ. ಇದು ಬೆಂಗಳೂರಿನಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಎದುರಿಗೆ ನಮಗೆ ಕಾಣ್ತಾ ಇರೋ ಈ ದೈತ್ಯ ಬೆಟ್ಟನೇ ಅಚಲು ಬೆಟ್ಟ. ನಾವು ಟ್ರೆಕ್ನ ಸ್ಟಾರ್ಟಿಂಗ್ ಪಾಯಿಂಟ್ ತಲುಪಿದ್ದಾಯಿತು. ಇವತ್ತು ನನ್ನ ಜೊತೆ ನನ್ನ ಚಡ್ಡಿ ದೋಸ್ತ್ ವೀರಿ ಸಹ ಬಂದಿದ್ದಾನೆ. ನಾವು ಇಲ್ಲಿ ನಮ್ಮ ಗಾಡಿಗಳನ್ನ ಪಾರ್ಕ್ ಮಾಡಿ ಟ್ರೆಕ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಓಕೆ, ಈ ಅಚಲು ಬೆಟ್ಟ ಆಫ್ ರೋಡಿಂಗ್ಗೆ ಬಹಳ ಫೇಮಸ್ಸು. ಯಾಕೆಂದರೆ ಈ ರಸ್ತೆ ತುಂಬ ಚಾಲೆಂಜಿಂಗ್ ಆಗಿದೆ. ಇಲ್ಲಿ ಸುಮಾರು ಜನ ಆಫ್ ರೋಡಿಂಗ್ ಅವರು ತಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಲು ಮತ್ತು ಅಭ್ಯಾಸ ಮಾಡಲು ಇಲ್ಲಿ ಬರ್ತಾರೆ. ಈ ರಸ್ತೆಯ ಲೆಂಗ್ತ್ ಬಂದು 2 ಕಿಲೋಮೀಟ್ರ್ ಇದೆ, ಪಾರ್ಕಿಂಗಿಂದ ಮೇಲ್ವರೆಗೂ. ನಾವು ಇವಾಗ ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಟ್ರೆಕ್ ಮಾಡಲಿಕ್ಕೆ ಇನ್ನೂ ಒಂದು ದಾರಿ ಸಹ ಇದೆ, ಬಟ್ ಅದು ಇವಾಗ ಪೊದೆಗಳಲ್ಲಿ ಮುಚ್ಚೋಗ್ಬಿಟ್ಟಿದೆ. ಸೊ ನಾವು ಆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಈ ದಾರಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀನು ತಗೋ, ಹಿಂದೆ ಇರ್ತೀನಿ. ಇಲ್ಲ, ನಾ ಬರ್ತೀನಿ. ಇಲ್ಲ, ಪರವಾಗಿಲ್ಲ, ಇರಲಿ. ಒಂದು ಫುಲ್ 360 ಬೇಕೇನು. ದಾರಿಯ ಅಕ್ಕಪಕ್ಕದಲ್ಲಿ ನಮಗೆ ಈ ಥರದ 3-4 ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲಿ ಹೋಗಿ ಕೆಲವು ಫೋಟೋಗಳನ್ನು ಕ್ಲಿಕ್ ಮಾಡಿದ್ವಿ. ಏನೋ ನಂಬರ್ 4 ಅಂತ ಹಾಕಿದ್ದಾರೆ. ಇವು ಅಡ್ಜಸ್ಟ್ ಮಾಡಿಕೊಂಡು ಓಡಿಸ್ಕೊಂಡು, ಬಟ್ ಇನ್ನೇ ತರ್ಡಲ್ಲಿ ಓಡಿಸಿದ್ರೆ ಕ್ಲಚ್ಚು ಹೋಗುತ್ತಲ್ಲ. ಹೌದು, ಬಟ್ ಅಟ್ಲೀಸ್ಟ್ ಒಂಥರ ಪಿಕ್ನಿಕ್ ಸ್ಪಾಟ್ ಥರ ಇದೆ. ಅಲ್ಲಿ ನಿಂತ್ಕೊಗಿರಿ. ಇದು ಇನ್ನೊಂದು ವ್ಯೂ ಪಾಯಿಂಟ್. ಮಳೆ ಆಗಿದೆ ಅನ್ಸುತ್ತಲ್ಲ. ಮಳೆ ಬಿದ್ದಿದೆ. ಇಲ್ಲ ಅಂದರೆ ಇಲ್ಲೆಲ್ಲ ಎಷ್ಟು ಡ್ರೈ ಆಗಿರುತ್ತೆ. ಹೌದು, ಮಳೆ ದೊಡುತ್ತೆ. ಈಗ ನಿಂಗೆ ಅದು ಮಾಡಿಲ್ಲ ಅನ್ಕೋ, ಫಾರೆಸ್ಟ್ ಥರ ನಮ್ಗೆ ಗೊತ್ತೂ ಆಗಲ್ಲ ಆ ಪ್ಲೇಸ್. ಯು ಕಾಂಟ್ ಇವನ್ ಗೋ. ಹೌದು, ಇಲ್ಲಿ ಕೆಲವು ರೂಮ್ಸ್ ಮತ್ತು ಟಾಯ್ಲೆಟ್ ಇದೆ, ಬಟ್ ಅದು ಯಾವ ಕಂಡೀಷನಲ್ಲಿದೆ ಅಂತ ನಾವು ಚೆಕ್ ಮಾಡಲಿಕ್ಕೆ ಹೋಗಲಿಲ್ಲ. ಏನೋ ರೂಮ್ ಮಾಡಿದ್ದಾರೆ. ಹೌದು, ಚೆನ್ನಾಗಿದೆ.
ಬೆಟ್ಟದ ಮೇಲಿನ ದೇವಸ್ಥಾನ ನಾವು ತಲುಪಿದ್ದಾಯಿತು. ಇಲ್ಲಿ ಒಂದು ಸಣ್ಣ ಕೊಳ ಸಹ ಇದೆ. ಹಾಗೆ ಮುಂದೆ ನೋಡಿ ಇಲ್ಲೊಂದು ಸುಂದರವಾದ ನಂದಿ ಕಾಯ್ತಾ ಕುಂತಿದೆ. ಅದು ಶಿವನ ದಾರಿ ನೋಡ್ತಾ ಇದೆಯೋ ಅಥವಾ ಮೇಲಿಂದ ಊರನ್ನು ಕಾವಲು ಕಾಯ್ತಾ ಇದೆಯೋ ಗೊತ್ತಿಲ್ಲ. ಹಾಗೆ ಇಲ್ಲಿಂದ ನಮಗೆ ಸನ್ರೈಸು ಸನ್ಸೆಟ್ ನೋಡಲಿಕ್ಕೆ ಸುಂದರವಾದ ಜಾಗ, ತುಂಬ ಸಖತ್ತಾಗಿದೆ ವ್ಯೂ. ಇಲ್ಲಿಂದ ಬಹಳ ದೂರಕ್ಕೂ ನಮಗೆ ಬೆಟ್ಟ ಗುಡ್ಡಗಳನ್ನು ನಾವು ನೋಡಬಹುದು. ಮೇಲೆ ಬಂದರು ಯಾರೋ. ಅಡುಗೆ ಮಾಡೋಕ್ಕೆ ಪಾತ್ರ ಎಲ್ಲ ಇಲ್ಲಿ ಭಕ್ತಾದಿಗಳು ಅಡುಗೆ ಮಾಡಲಿಕ್ಕೆ ಅಂತಲೇ ದೊಡ್ಡ ಗಾತ್ರದ ಪಾತ್ರೆಗಳು ಸಹ ಇದೆ. ಹಾಗೆ ಇಲ್ಲಿ ಮುನೇಶ್ವರ ಸ್ವಾಮಿಯ ಗುಡಿ ಸಹ ಇದೆ. ಬೆಟ್ಟದ ಮೇಲೆ ಹೇಗಿದೆ ಅಂತ ಶೋಧನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಹೋಗಲಿಕ್ಕೆ ನಿಖರವಾದ ದಾರಿ ಇಲ್ಲ, ನಮ್ಮ ದಾರಿ ನಾವೇ ಮಾಡ್ಕೋತಾ ಹೋಗಬೇಕು. ಹೀಗಿದೆ ನೋಡಿ ದಾರಿ. ಮುಳ್ಳು ಮತ್ತು ಕಡ್ಡಿಗಳ ನಡುವೆ ನಾವು ಹೀಗೆ ನಡ್ಕೊಂಡು ಹೋಗಬೇಕು. ಮೈ ಕೈ ಮುಖ ತರ್ಚ್ಕೊಳ್ಳೋದಂತೂ ಗ್ಯಾರಂಟಿ. ಕಂಬೇಲ್ಗೋ ಅದು ಎಲ್ಲೆಲ್ಲೆಲ್ಲೋ ಏನೋ ನೋಡಿರ್ತೀವಿ, ಗೊತ್ತಿಲ್ಲ. ನಾವು ಈಗ ಈ ಬೆಟ್ಟದ ಅತಿ ಎತ್ತರದ ಪಾಯಿಂಟಲ್ಲಿದ್ದೀವಿ. ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ತಾನೇ ನಿಂತಿವೆ. ಈ ಜಾಗ ತುಂಬ ಸ್ವಚ್ಛವಾಗಿದೆ. ಇದರಿಂದ ನಮ್ಗೆ ಏನಪ್ಪ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಜಾಸ್ತಿ ಜನ ಬಂದಿಲ್ಲ. ನಾವು ಈ ನೆರಳಲ್ಲಿ ಸ್ವಲ್ಪ ಆರಾಮ್ ಮಾಡಿ ನಂತರ ಇಳಿಲಿಕ್ಕೆ ಶುರು ಮಾಡಿದ್ವಿ. ನಮಗೆ ಇಲ್ಲಿ ತಲುಪಲು ಸುಮಾರು 1 ಗಂಟೆ ಕಾಲ ಹಿಡಿತು. ನಾವು ಈಗ ಸುಮಾರು 3026 ಅಡಿ ಹೈಟಲ್ಲಿದ್ದೀವಿ. ಮತ್ತು ಇಲ್ಲಿಗೆ ಬರುವಾಗ ಆದಷ್ಟು ನೀರು ಮತ್ತು ತಿಂಡಿ ತಿನಿಸುಗಳನ್ನ ತಗೊಂಡು ಬನ್ನಿ. ಮತ್ತು ಈ ಟ್ರೆಕ್ನ ಆದಷ್ಟು ಬೆಳಿಗ್ಗೆನೇ ಶುರು ಮಾಡಿದ್ರೆ ಒಳ್ಳೆಯದು. ನಂತರ ಬಿಸಿಲು ಜಾಸ್ತಿ ಆದರೆ ನಮಗೆ ಕಷ್ಟ ಆಗುತ್ತೆ ಹತ್ತಲಿಕ್ಕೆ. ಈ ಬಿಲ್ಡಿಂಗ್ ಹಿಂದೆ ಇದ್ದೀವಿ. ಹೌದು. ಕ್ಯಾಪ್ ಕೊಡ್ಲೇನು? ಶ್ಯೂರ? ಶ್ಯೂರ್. ನನಗಾದರೆ
ಉರಿಯುತ್ತೆ ಮೇಲೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.